ನಮಸ್ಕಾರ ನನ್ನ ದೇಶಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಅಸಲಿಗಿಂತ ಬಡ್ಡಿ ಮೇಲೆ ಆಸೆ ಜಾಸ್ತಿ ಅಂತ ಹೇಳ್ತಾರೆ ಅಲ್ವಾ? ಯಾಕಂದರೆ ನಾವು ಯಾರಿಗಾದ್ರೂ ದುಡ್ಡು ಕೊಟ್ಟಿರ್ತೀವಿ, ಅವ್ರಿಗೆ ಹೋಗಿ ಅಸಲಿ ಯಾವಾಗಪ್ಪ ಕೊಡ್ತೀಯಾ ಅಂತ ಒಂದು ಸರಿ ಕೇಳ್ತೀವಿ. ಆದರೆ ಬಡ್ಡಿ ಯಾವಾಗ ಕೊಡ್ತೀಯಾ, ಬಡ್ಡಿ ಯಾವಾಗ ಕೊಡ್ತೀಯಾ, ಬಡ್ಡಿ ಯಾವಾಗ ಕೊಡ್ತೀಯಾ ಅಂತ ಕೇಳ್ತೀವಿ. ಬಡ್ಡಿನೇ ಜಾಸ್ತಿ ಕೇಳ್ತೀವಿ. ನಾನಿಲ್ಲ ಅಸಲು ಬಡ್ಡಿ ವ್ಯಾಪಾರ ಮಾಡೋಕ್ಕೆ ಬರ್ತಾ ಇಲ್ಲ. ಇದೇ ಥರ ಚಕ್ಕೆ ಹಾಕ್ತೀನಿ, ರೌಂಡ್ ಚಕ್ಕೆನೇ ತುಂಬ ಒಳ್ಳೆಯದು. ರೌಂಡ್ ಚಕ್ಕೆ ಮತ್ತು ಇದು ಟೊಳ್ಳಿ ಇರಬಾರ್ದು, ಗಟ್ಟಿ ಇರಬೇಕು. ನೋಡಿ ಈ ಥರ ಮುರಿಯೋಕ್ಕೂ ಆಗಲ್ಲ, ಅಷ್ಟು ಇದಾಗುತ್ತೆ. ಇದಾಗ್ತೀನಿ. ಎಲ್ಲ ಡಾಕ್ಟ್ರ್ ಏನು ಹೇಳ್ತಾರೆ, ಬೆಳಗ್ಗೆ ಎದ್ದು ಚಕ್ಕೆ ನೀರು ಕುಡೀರಿ, ಶುಂಠಿ ನೀರು ಕುಡೀರಿ ಅಂತಾರೆ. ನಾನು ಎಷ್ಟು ಐಟಮ್ ಹಾಕ್ತೀನಿ ಅಂತ ನೋಡಿ. ಇದು ಒಂದು ಶುಂಠಿ ಹಾಕ್ತೀನಿ, ಚಕ್ಕೆ ಹಾಕ್ತೀನಿ, ಅರ್ಶಿನದ ಕೊಂಬು ಹಾಕ್ತೀನಿ, ಜಾಯಿಕಾಯಿ, ಏಲಕ್ಕಿ. ಇದರಲ್ಲಿ ಇದು ಸೋಂಪು ಮತ್ತು ಓಂಕಾಳು ಧನಿಯಾ ಮಿಕ್ಸ್ ಆಗಿದೆ, ಹಾಗಾಗಿ ಇದು ಧನಿಯಾ ಓಂಕಾಳು. ಏಲಕ್ಕಿ ಹಾಕ್ತೀನಿ, ಇದು ಜೀರಿಗೆ ಹಾಕ್ತೀನಿ. ಕಲೋಂಜಿ ಎಲ್ರಿಗೂ ಗೊತ್ತು ಅಲ್ವಾ? ಕಲೋಂಜಿ ನಮ್ಮ ಕೂದಲಿಗೆ ಎಷ್ಟು ನಮಗೆ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅಂತ. ಇದು ಕಲೋಂಜಿ, ಇದು ಸೋಂಪು. ಎಲ್ಲರೂ ಹೇಳ್ತಾರೆ ಡಾಕ್ಟ್ರು ಬೆಳಗ್ಗೆ ಎದ್ದು ಸೋಂಪು ನೀರು ಕುಡೀರಿ ಅಂತ ಅಂತಾರೆ ಅಲ್ವಾ? ನಾನು ಸೋಂಪು ಹಾಕ್ತೀನಿ. ಮತ್ತು ಲವಂಗನೂ ನಾನೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ, ನಿಮ್ಗೆ ಎಲ್ರಿಗೂ ಗೊತ್ತು. ಲವಂಗ ಇದು ಲಾಸ್ಟ್ ಬರ್ತೀನಿ ಇದೇನು ಅಂತ ಹೇಳಿ. ಇದು ಇಪ್ಲಿ ಕಾಳುಮೆಣಸಿಗಿಂತ ತುಂಬ ಒಳ್ಳೆಯದು ನಮಗೆ, ಫ್ಯಾಟ್ ಬರ್ನ್ ಮಾಡೋಕ್ಕೆಲ್ಲ. ಮೆಂತೆನೂ ಅಷ್ಟೇ ನಮಗೆ ತುಂಬ ಶುಗರ್ ಒಳ್ಳೆಯದು, ಮತ್ತು ಕೂದಲು ಬೆಳೆಯೋದು ಒಳ್ಳೆಯದು. ಇದಿಷ್ಟು ಹಾಕ್ತೀನಿ. ಇದು ಏನು, ನೆಲ್ಲಿಕಾಯಿ. ದಿನಾ ಒಂದು ನೆಲ್ಲಿಕಾಯಿ ತಿನ್ನಬೇಕು ಅಂತ ಹೇಳ್ತಾರೆ ಡಾಕ್ಟ್ರು, ಒಳ್ಳೆಯದು ಅಂತ ಹೇಳ್ತಾರೆ. ಒಣ ನೆಲ್ಲಿಕಾಯಿ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರೋದು, ಒಳ್ಳೆ ಕ್ವಾಲಿಟಿ ಇದೆ. ಎಲ್ಲ ತಂದೆ ಹಾಕೋದು ನಾನು. ಇದಿಷ್ಟ ಆಯಿತು. ಈಗ ಮೇನ್ ವಿಷಯಕ್ಕೆ ಬರ್ತೀನಿ. ಅದು ಎಲ್ಲ ಮುಖ್ಯನೇ, ಆದರೆ ಇನ್ನೂ ಮುಖ್ಯ ವಿಷಯಕ್ಕೆ ಬರ್ತೀನಿ. ಇದು ಅಗಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತೀರಾ, ಅದನ್ನು ಹಾಕ್ತೀನಿ. ಎಷ್ಟು ಒಳ್ಳೆಯದು. ಆಮೇಲೆ ಇದು ಜೇಷ್ಠ ಮಧು ಪುಡಿ, ತುಂಬ ಸ್ವೀಟ್ ಆಗಿರುತ್ತೆ. ಜೇಷ್ಠ ಮಧು ಚಕ್ಕೆ ಬರುತ್ತೆ, ಆದರೆ ಚಕ್ಕೆ ಹಾಕಿದ್ರೆ ನಮಗೆ ಮಿಲ್ಲೋರು ಬೀಸ್ಕೊಡಲ್ಲ, ಯಾಕಂದರೆ ಜಲ್ದಿ ಹೋಗ್ಬಿಡುತ್ತಮ್ಮ, ನಾನು ಬೀಸಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೌಡ್ರ್ ತರಿಸ್ತೀನಿ, ತುಂಬ ಕಾಸ್ಟ್ಲಿ ಇರುತ್ತೆ ಇದು ಪೌಡ್ರು. ಆಮೇಲೆ ಕರಿಬೇವು ಹಾಕ್ತೀನಿ. ಇದು ಏನು ಹೇಳಿ ನುಗ್ಗೆ ಸೊಪ್ಪಿನ ಪುಡಿ. ದಿನಾ ನುಗ್ಗೆ ಸೊಪ್ಪಿನ ಪುಡಿ ತಿನ್ನಬೇಕು ಅಂತ ಹೇಳ್ತಾರೆ, ಒಂದು ಸ್ಪೂನು ನೀರಲ್ಲಿ ಕಲ್ಸ್ಕೊಂಡು ಕುಡೀರಿ ಅಂತಾರೆ ಆಯುರ್ವೇದ ಡಾಕ್ಟ್ರುಗಳೆಲ್ಲ. ನಾನು ಹಾಗಾಗಿ ನುಗ್ಗೆ ಸೊಪ್ಪಿನ ಪುಡಿ ಹಾಕ್ತೀನಿ. ಇದು ಅಶ್ವಗಂಧ ಪೌಡ್ರ್ ಹಾಕ್ತೀನಿ. ಅಶ್ವಗಂಧ ತುಂಬ ಒಳ್ಳೆಯದು. ನಾನು ಹಾಕೋ ಐಟಮ್ ಎಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯಾವುದು ಒಳ್ಳೆಯದು ಎಲ್ಲ ಅಂತ. ಎಲ್ಲ ದಿನ ಒಂದೊಂದು ಪುಡಿ ತಿನ್ನಬೇಕು ಅಂತಾರೆ. ಇವಾಗ ನೀವು ಇವತ್ತಿದ್ದು ತಿಂದರೆ ನಾಳೆ ತಿನ್ನಲ್ಲ, ಇದು ತಿಂದರೆ ಇದು ನಾಳೆ ತಿನ್ನಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು, ಇಷ್ಟು ಐಟಮ್ ಹಾಕಿ, ಇನ್ನೂ 3 ಐಟಮ್ ಇದೆ, ಇಷ್ಟು ಹಾಕಿ ನಾನು ಮಾಡೋದು. ಎಷ್ಟು ನೋಡಿ, 1 2 3 4 5 6 7 8 9 10. 1 2 3 4 5 6 7 8 9 10. ಇದರಲ್ಲಿ 2 ಇದೆ. 10 11 12 13 14 15 16 17 18 19 19 3 22 ಐಟಮ್. ಇಷ್ಟು ಐಟಮ್ ಹಾಕಿ ನಾನು ಮಾಡೋದು. ಎಲ್ಲ ಮಾಡಿ ನಾನು ಈ ಥರ ಪೌಡರ್ ಮಾಡ್ತೀನಿ. ನಾನು ಪ್ಯಾಕಿಂಗು ಅಷ್ಟೇ ಡಬಲ್ ಪ್ಯಾಕಿಂಗ್ ಮಾಡ್ತೀನಿ, ಯಾಕಂದರೆ ಅಕ್ಸೆ ಟೀಚರ್ದು ಎಣ್ಣೆ ಪಸೆ ಬಿಡುತ್ತೆ, ಇದೆಲ್ಲ ಒಂಥರ ಎಣ್ಣೆ ಆಗುತ್ತೆ, ನಿಮ್ಮ ಕೈಗೆ ಸೇರೋವರೆಗೂ ನೋಡೋಕ್ಕಾಗಲ್ಲ, ಬೇಡ ಅಂತ ಹೇಳಿ ನೋಡಿ ಈ ಥರ ಪ್ಯಾಕ್ ಮಾಡಿರ್ತೀನಿ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಈಗ ನಾನು ಹೇಳ್ತಾ ಇರೋದು, ಅಸಲಂದರೆ ಮಕ್ಕಳು, ಬಡ್ಡಿ ಅಂದರೆ ಮೊಮ್ಮಕ್ಕಳು. ಬಡ್ಡಿ ಮೇಲೆ ಆಸೆ ಜಾಸ್ತಿ ಯಾವತ್ತೂ ಅಷ್ಟೇ. ಮಕ್ಕಳನ್ನ ಸಾಕಬೇಕಾದ್ರೆ ನಾವು ಏನೋ ಕಷ್ಟಪಡ್ತಾ ಇರ್ತೀವಿ, ನಮಗೆ ಜೀವನ ನಡೆಸಿದ್ರೆ ಸಾಕಪ್ಪ ಅಂತ ಇರ್ತೀವಿ. ಆದರೆ ಮೊಮ್ಮಕ್ಕಳನ್ನ ಸಾಕ್ಬೇಕಾದ್ರೆ ಪ್ರೀತಿಯಿಂದ ಸಾಕ್ತೀವಿ. ನಮ್ಮ ಮಕ್ಕಳನ್ನ ನಾವು ಹೊಡಿಬೇಕಾದ್ರೆ ನಮಗೇನು ಅನಿಸಲ್ಲ, ಅದೇ ಮೊಮ್ಮಕ್ಕಳನ್ನ ಅವರು ಎತ್ತೋರು ಹೊಡಿತಾ ಇರ್ಬೇಕಾದ್ರೆ ನಮಗೆ ಕರಳು ಚುರು ಅಂತಿರುತ್ತೆ. ಇವಾಗ ವಿಷಯಕ್ಕೆ ಬರ್ತೀನಿ. ನಾನು ಈ ಬೆಡ್ಶೀಟ್ ತೊಗೊಂಡಿದ್ದೆ ಮೀಶೋದಲ್ಲಿ. ನನ್ನ ಮೊಮ್ಮಗಳು ಬಂದವಳು, ಬೇಬಿ ತುಂಬ ಚೆನ್ನಾಗಿದೆ, ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಕೊಡು ಅಂತ. ಯೂಸ್ ಮಾಡಿರೋದು ಹೇಗೆ ಕೊಡಲಿ, ನನಗಿಲ್ಲ, ನನಗೆ ಬೇಕೇ ಬೇಕು, ನನಗೆ ಕಲರ್ ತುಂಬ ಇಷ್ಟ ಆಯಿತು ಅಂತ ಹೇಳಿದ್ಲು. ಅದಕ್ಕೆ ನಾನೇನು ಮಾಡಿದೆ, ಸೇಮ್ ಟು ಸೇಮ್ ಆರ್ಡ್ರ್ ಮಾಡಿದೆ ಅವಳಿಗೆ. ನೋಡಿ ದಪ್ಪನೂ ಇದೆ, ನೋಡಿ ನಾನು ಕಾಣಿಸೋದೇ ಇಲ್ಲ, ದಪ್ಪನೂ ಇದೆ, ಮತ್ತು ತುಂಬ ದೊಡ್ಡದು. ಡಬ್ಬಲ್ ಹಾಸಿಗೆಗೂ ಅಲ್ಲ, ಸಿಂಗಲ್ ದಿವಾನಗೂ ಅಲ್ಲ, ಆ ಥರ ಮೀಡಿಯಮಾಗಿ ತುಂಬ ಚೆನ್ನಾಗಿದೆ. ನೋಡಿ ದಪ್ಪ ಇದೆ, ಮತ್ತು ಅದಕ್ಕೊಂದು ಪಿಲ್ಲೋ ಕವರ್ ಸಮೇತ ಇದೆ. ಯಾವುದೋ ಬೆಡ್ಶೀಟ್ ಹಾಕ್ಕೊಂಡು ಯಾವುದೋ ಪಿಲ್ಲೋಗೆ ಕವರ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ, ಪಿಲ್ಲೋ ಕವರು ಇದೆ. ಯಾರಿಗಾದ್ರೂ ಬೇಕು ಅಂದರೆ ತೊಗೊಳ್ಬೇಕು. ಬಡ್ಡಿ ಮೇಲೆ ಆಸೆ ಇರೋದು ಯಾರಿಗಾದ್ರೂ, ಇಲ್ಲ ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಅಲ್ಲಿಂದ ತೊಗೊಂಡ್ರೆ ಏನಾಗುತ್ತೆ, ನಿಮಗೆ ಒಳ್ಳೆ ಕ್ವಾಲಿಟಿನೂ ಸಿಗುತ್ತೆ, ಮತ್ತು ನಿಮ್ಗೆ ಕಡಿಮೆಗೆ ಸಿಗುತ್ತೆ. ಯಾಕಂದರೆ ನಮಗೆ ಮೀಶೋ ಆಯ್ಕೆ ಮಾಡಿರುತ್ತೆ ನಮ್ಮನ್ನು. ನಾವು ಲಿಂಕನ್ನು ಕೊಟ್ಟರೆ ನಮಗೆ ಕಮಿಷನ್ನು ಬರುತ್ತೆ, ನಿಮಗೆ ಕ್ವಾಲಿಟಿನೂ ಚೆನ್ನಾಗಿರೋದು ಕಳಿಸ್ತಾರೆ, ಮತ್ತು ಕಡಿಮೆಗೂ ಸಿಗುತ್ತೆ ನಿಮಗೆ. ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ತೊಗೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.